ಪ್ರಭುಲಿಂಗೇಶ್ವರನಿಗೆ 16 ಲಕ್ಷದ ಬೆಳ್ಳಿ ಬಾಗಿಲು ಮಾಡಿಸಿದ್ದ ಅಜ್ಜಿ ಮರ್ಡರ್. ಜಗದಾಳ್ ಬಳಿಯ ಘಟಪ್ರಭಾ ಕಾಲುವೆಗೆ ಎಸೆದು ಕೊಲೆ ಮಾಡಿದ ಪಾಪಿಗಳು. ಕೆನಾಲ್ ಅಲ್ಲಿ 3 ಜನ ಅವರಿಗೆ ಇನಿಷಿಯಲಿ ಪುಷ್ ಮಾಡಿದ್ದಾರೆ. ಅವರಿಗೆ ಅನುಮಾನ ಇದೆ ಅವರು ಇವತ್ತು ಮರ್ಡರ್ ಮಾಡಿದ್ದಾರೆ. ಹೇಳಿ ಕೇಳಿ ಆಕೆ ಪ್ರಭುಲಿಂಗೇಶ್ವರ ದೇವರ ಪರಮಭಕ್ತೆ. ಚಿಕ್ಕ ವಯಸ್ಸಿನಲ್ಲಿ ಪತಿಯನ್ನ ಕಳೆದುಕೊಂಡು ಮಕ್ಕಳಿಲ್ಲದೆ ಏಕಾಂಗಿ ಜೀವನ ನಡೆಸುತ್ತಿದ್ದ ಮಹಾತಾಯಿ ಕಣ್ರಿ. ಜೀವನಕ್ಕೆ ತರಕಾರಿ ಮಾರಾಟ ಮಾಡಿ ಕೂಡಿಸಿದ ಹಣದಿಂದಲೇ ಪ್ರಭುಲಿಂಗೇಶ್ವರ ದೇವಸ್ಥಾನಕ್ಕೆ ಬೆಳ್ಳಿ ಬಾಗಿಲು ಮಾಡಿಸಿದ್ದ ದೈವ ಭಕ್ತೆ. ಆದರೆ ಆಸ್ತಿ ವಿವಾದ ಎನ್ನೋದು ದಾನಕ್ಕೆ ಹೆಸರಾದ ಅಜ್ಜಿಯನ್ನ ಸ್ವತಃ ಅಣ್ಣನ ಮಕ್ಕಳೇ ಕೊಲೆ ಮಾಡಿರುವ ಮಹಾ ಅಪರಾಧವೇ ನಡೆದು ಹೋಗಿದೆ ಕಣ್ರಿ. 11 ಎಕರೆ ಆಸ್ತಿ ಹಿರಿಜೀವಿಯನ್ನ ಬಲಿ ಪಡೆದ ಅಮಾನವೀಯ ಘಟನೆ ಇದು. ಬಾಗಲಕೋಟೆ ಜಿಲ್ಲೆಯ ರಬ್ಕವಿ ಬನ್ನಟ್ಟಿ ತಾಲೂಕಿನ ಜಗದಾಳ್ ಗ್ರಾಮದಲ್ಲಿ ನಡೆದಿದೆ. ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಈ ಅಜ್ಜಿಗೆ ಬರೋಬ್ಬರಿ 90 ವರ್ಷ ವಯಸ್ಸಾಗಿತ್ತು. ಚಂದ್ರವ್ವ ನಿಲಜಿಗಿ ಕೊಲೆಯಾದ ದುರ್ದೈವಿ ಕಣ್ರಿ. ಈಕೆ ಅಲ್ಲಂಪ್ರಭು ದೇವರ ಪರಮ ಭಕ್ತೆ ಆಗಿದ್ಲು. ಚಿಕ್ಕ ವಯಸ್ಸಿನಲ್ಲೇ ಗಂಡ ತೀರ್ಕೊಂಡಿದ್ದ. ಮಕ್ಕಳಿಲ್ಲದ ಕಾರಣ ಹೊಟ್ಟೆಪಾಡಿಗೆ ತೇರದಾಳದ ಮಾರುಕಟ್ಟೆಯಲ್ಲಿ ತರಕಾರಿ ಮಾರಾಟ ಮಾಡಿಕೊಂಡು ತಾನಾಯ್ತು, ತನ್ನ ತರಕಾರಿ ವ್ಯಾಪಾರ ಆಯ್ತು. ಉಳಿದ ಸಮಯದಲ್ಲಿ ಪ್ರಭುಲಿಂಗೇಶ್ವರನ ಶಿವನ ಧ್ಯಾನದಲ್ಲಿ ಸದಾಕಾಲ ಇರುತ್ತಿದ್ಲು. ಈ ಅಜ್ಜಿ ಸಾಕಷ್ಟು ಯುವ ಜನರಿಗೆ ಮಾದರಿ ಅಜ್ಜಿಯಾಗಿದ್ಲು. ಇಂಥ ಅಜ್ಜಿ ಇವತ್ತು ನಮ್ಮೊಂದಿಗೆ ಇಲ್ಲ ಅನ್ನೋ ವಿಚಾರವೇ ಜನರಿಗೆ ಅರಗಿಸಿಕೊಳ್ಳಲು ಆಗ್ತಿಲ್ಲ. 60 ವರ್ಷದಿಂದ ತರಕಾರಿ ಮಾರಾಟ ಮಾಡಿ 16 ಲಕ್ಷ ಕೂಡಿಟ್ಟಿದ್ದ ಅಜ್ಜಿ ಪ್ರಭುಲಿಂಗೇಶ್ವರನ ಗರ್ಭಗುಡಿಗೆ 20 ಕೆಜಿಯ ಬೆಳ್ಳಿ ಬಾಗಿಲು ಮಾಡಿಸಿದ್ದ ಶಿವಭಕ್ತೆ. ಅಜ್ಜಿಗೆ ಹೊಟ್ಟೆಪಾಡು ಸಾಗಿಸಲು ಇದ್ದ ಮಾರ್ಗ ಅಂದ್ರೆ ಅದು ತರಕಾರಿ ಮಾರಾಟ ಕಣ್ರಿ. ಕಳೆದ 60 ವರ್ಷದಿಂದ ತರಕಾರಿ ಮಾರಾಟ ಮಾಡಿ ಬಂದ ಲಾಭದ ಹಣವನ್ನ ಹಾಗೆಯೇ ಕೂಡಿಟ್ಟಿದ್ಲು. 2022ರಲ್ಲಿ 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರಭುಲಿಂಗೇಶ್ವರ ದೇವರ ಗರ್ಭಗುಡಿಗೆ 20 ಕೆಜಿ ತೂಕದ ಬೆಳ್ಳಿಯ ಬಾಗಿಲನ್ನ ಮಾಡಿಸಿದ್ಲು. 3 ಲಕ್ಷ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನದ ಭಕ್ತರಿಗೆ ಕೊಠಡಿಗಳನ್ನ ಕಟ್ಟಿಸಿದ್ಲು. ತನ್ನ ಕಡೆ ಹಣ ಇದ್ರೆ ತನಗಾಗಿ ಇಟ್ಟುಕೊಳ್ಳದೆ ಕೇವಲ ದೇವರ ಸೇವೆಗೆ ಅರ್ಪಿಸುತ್ತಿದ್ದ ಮಹಾದಾನಿ ಅಂತಾನೆ ತೇರದಾಳದಲ್ಲಿ ಖ್ಯಾತಿ ಪಡೆದಿದ್ದ ಅಪರೂಪದ ಅಜ್ಜಿ ಈಕೆ. ಹನ್ನೊಂದು ಎಕರೆ ಅಜ್ಜಿ ಆಸ್ತಿಗಾಗಿ ನಡೆಯಿತು ಮರ್ಡರ್. ಅಜ್ಜಿಯ ಮೂಗು ಬಾಯಿ ಉಸಿರುಗಟ್ಟಿಸಿ ಕೊಲೆ. ಈ ಜಗತ್ತಿನಲ್ಲಿ ಎಂಥ ಪಾಪಿಗಳು ಇರ್ತಾರೆ ಅನ್ನೋದಕ್ಕೆ ಅಜ್ಜಿಯ ಜೊತೆ ನಡೆದ ಘಟನೆಯೇ ಸಾಕ್ಷಿ ಕಣ್ರಿ. ಯಾಕಂದ್ರೆ ಜಗದಾಳದಲ್ಲಿ ಅಜ್ಜಿಯ ತಂದೆಗೆ 6 ಜನ ಮಕ್ಕಳು. 5 ಸಹೋದರರಿಗೆ ಅಜ್ಜಿಯ ತಂದೆ ಆಸ್ತಿ ಹಂಚಿಕೆ ಮಾಡಿದ್ರು. ಅಜ್ಜಿಗೆ ಗಂಡ ಇಲ್ಲದ ಕಾರಣ 11 ಎಕರೆ ಜಮೀನನ್ನ ಅಜ್ಜಿಯ ಪಾಲಿಗೆ ನೀಡಲಾಗಿತ್ತು. ಈ ಜಮೀನು ವಿಚಾರವಾಗಿ ಅಜ್ಜಿಯ ಅಣ್ಣನ ಮಕ್ಕಳು ಕೋರ್ಟ್ನಲ್ಲಿ ಕೇಸ್ ಕೂಡ ಹಾಕಿದ್ರು. ಈ ಕೇಸ್ ಅಜ್ಜಿ ಪರವೇ ಬಂದು ಅಜ್ಜಿಗೆ ಹೆಸರಿಗೆ 11 ಎಕರೆ ಜಮೀನು ಕೂಡ ಬಂದಿತ್ತು. ಆದ್ರೆ ಸರ್ವೆ ಮಾತ್ರ ಆಗಿರ್ಲಿಲ್ಲ. ಅಜ್ಜಿ ಪ್ರಭುಲಿಂಗೇಶ್ವರ ದೇಗುಲದಲ್ಲೇ ವಾಸ ಮಾಡ್ತಿದ್ಲು. ಇಲ್ಲಿನ ದೇವರ ಪೂಜಾರಿ ಕಾಡಯ್ಯ ಅಜ್ಜಿಯ ಆರೈಕೆ ಮಾಡ್ಕೊಂಡಿದ್ರು. ಸರ್ವೆ ಆಗಬೇಕಿದ್ದ ಕಾರಣ ಅಜ್ಜಿಯ ಜಮೀನಿಗೆ ಕಾರ್ನಲ್ಲಿ ಕಾಡಯ್ಯ ಕರೆದುಕೊಂಡು ಹೋಗಿದ್ರು. ಹೋಗಾಕ್ ಬರ್ತಿದ್ದಲ್ಲ, ಆದ್ರೂ ಗಾಡಿಯಾಗ ಮನ್ಕೊಂಡಳಕ್ಕೆ ಅಕ್ಕಿನ ಹೊರಗೆ ಕಿನಾಲ್ದಾಗ ಎಳೆದು ಹೋಗದ ಸರ್ವೇದವ್ರು ಇದ್ದಾಗನ ಕಿನಾಲ್ದಾಗ ಹೋಗದ್ರಿ ಆಕೆ ಒಂದು 200 ಫೂಟ್ ತೆಲ್ಕೋತ ಹೋಗ್ತಿರು. ಹೋಗೋ ಟೈಮ್ದಾಗ ಮತ್ತು ಅವರ ಕೂಡ ಆಕಿನ ಮ್ಯಾಗ ತೆಗೆದಾಕಿನ ಸರ್ಕಾರ ದವಾಖಾನೆ ಬನ್ನಟ್ಟಿ ಸರ್ಕಾರ ದವಾಖಾನೆ ಶಿಫ್ಟ್ ಮಾಡಿದ್ರೆ ಸರ್ಕಾರಿ ದವಾಖಾನೆಯಿಂದ ಹೊಳ್ಳಿ ಇಲ್ಲಿದ ಬಿಡಿಸೊಂದ ಇದಕ್ಕೆ ಗೋಕಾಕ್ ತೊಗೊಂಡು ಹೋದ್ರೆ ಗೋಕಾಕ್ ಇಲ್ಲಿ ಬನ್ನಟ್ಟಿ ತಕ್ಕ ನಮ್ಮ ಅಲ್ಲಂಪ್ರಭುದವ್ರು ಪೂಜಾರಿ ಅವ್ರು ಇದ್ದರು. ಆಯ್ ಜೀವ ಇದ್ದಳು ಮಾತಾಡ್ತಾರೆ ಬರೋಬರ. ಮುಂದೆ ಹೋಗಿ ಗಾಡ್ಯಾಗ ಏನಂತಲೇ ಇವರು ಆಕಿನ ಕುತ್ತಿಗೆ ಸಿಕ್ಕಿ ಆಕಿನ ಬಂದು ಆಕಿನ ಪಾಪಕ್ಕೆ ಜೀವನ ಇದು ಇಲ್ಲಂಗೆ ಮಾಡಕ್ಕೆ ಇವರು ನಿಲಜಿಗಿ ಮತ್ತು ಮುದೋಳು 2 ಅದಾರ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕಂತೇಳಿ ನಮ್ಮೊಂದು. ಸರ್ವೆ ಮಾಡಲು ಅಧಿಕಾರಿಗಳು ಬಂದಾಗ ಪೂಜಾರಿ ಕಾಡಯ್ಯ ಅಜ್ಜಿಯನ್ನ ಜಮೀನಿಗೆ ಕರ್ಕೊಂಡು ಬಂದಿದ್ದ. ಆಗ ಸಹೋದರರ ಮಕ್ಕಳು ಚಹಾ ಕುಡಿಸಲು ಅಜ್ಜಿಯನ್ನ ಕಾರಿನಿಂದ ಇಳಿಸುತ್ತಾರೆ. ಈ ವೇಳೆ ಪಕ್ಕದಲ್ಲೇ ಇದ್ದ ಘಟಪ್ರಭಾ ನದಿ ಕಾಲುವೆಗೆ ತಳ್ಳಿಬಿಡ್ತಾರೆ. ಅಜ್ಜಿ ಕಿರ್ಚಾಡುತ್ತಿದ್ದಂತೆ ಹೆದರಿದ ಆರೋಪಿಗಳು ಬದುಕಿಸುವ ನಾಟಕ ಮಾಡಿದ್ರು. ಬಳಿಕ ಪೂಜಾರಿ ಕಾಡಯ್ಯ ಅಜ್ಜಿಯನ್ನ ಬನ್ನಟ್ಟಿ ಆಸ್ಪತ್ರೆಗೆ ದಾಖಲಿಸುತ್ತಾರೆ.
ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದ್ರು. ಈ ವೇಳೆ ಕಾರ್ನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಆರೋಪಿಗಳು ಫಾಲೋ ಮಾಡಿಕೊಂಡು ರಸ್ತೆ ಮಧ್ಯೆ ನಿಲ್ಲಿಸಿ ಅಜ್ಜಿಯನ್ನ ನಾವೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀವಿ ಅಂತ ನೆಪ ಹೇಳಿದ್ರು. ನೀ ಬರಬೇಕಪ್ಪ, ನಾ ಕಾರ್ ಗಾಡಿ ಎಲ್ಲ ಹೇಳೀನಿ, ನಾ ಸಜ್ಜು ಮಾಡೀನಿ, ನೀ ಯಾಕೆ ಬರಬೇಕಂದ್ರಿ. ಆದ್ರೆ ಆತ ಅಜ್ಜಿ ಅತ್ತಂದು ಸೇವಾ ಮುಗಿಸ್ಕೊಂಡು ಬರ್ತನು, ಬಂದು ಬೆಳಕ್ಕೆ ಹೋಗೋಣ ಅಂತಂದು 12 ಗಂಟೆಗೆ ರೀ ಅಲ್ಲಿ ಜಾಗ ಅಜ್ಜಿನ ಕರ್ಕೊಂಡು ಬಂದೀವಿ. ಬಂದಂತೆ ಸರ್ವೇದವರ ಜಗದಾಳ ಅಗಸಿಯಲ್ಲಿ ಕೂತಿದ್ದಾರೆ. ಕೂತು ಅಜ್ಜಿ ನಟ್ಟು ಬೇದರು, ನಮ್ಮನ್ನು ಒಟ್ಟು ಬೇದರ್ರಿ. ಮುಂದೆ ಹಂಗೆ ಸ್ವಲ್ಪ ಅವ್ರು ಸರ್ವೇದವ್ರು ಮುಂದೆ ಹೋದ್ರಿ. ನಾವು ಹಿಂದಿನ ಕಾರ್ ಗಾಡಿ ಚಾಲೂ ಮಾಡಿ ಹಿಂದಿನ ಹೋದಗಳು ಏನೈತ್ರಿ, ಇವರ ಸದಾಶಿವ, ಮಲ್ಲಾಪ್ರಿ, ಮುಂದೆ ಶಂಕರಪ್ರಿ, ಪರಾಪ್ರಿ, ಸದಾಪ್ರಿ, ಶಂಕರು ರೀ, ಸಿದ್ದು ರೀ, ಇವರೆಲ್ಲ ಕೂಡಿ ಆಯಿನನ್ನು ಇದನ್ನು ಮಾಡಿ ಗೋಕಾಕ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದಾಗ ಅಜ್ಜಿಯ ಮೂಗು ಬಾಯಿ ಒತ್ತಿ ಅಜ್ಜಿಯ ಪ್ರಾಣವನ್ನೇ ತೆಗೆದು ಬಿಟ್ಟಿದ್ರಂತೆ. ಈ ಬಗ್ಗೆ ಅಜ್ಜಿಯನ್ನ ನೋಡಿಕೊಳ್ಳುತ್ತಿದ್ದ ಕಾಡಯ್ಯ ಅವರು ಪೊಲೀಸರಿಗೆ ಅನುಮಾನ ವ್ಯಕ್ತಪಡಿಸಿದ್ರು. ಆಗ ವಿಚಾರಣೆ ಮಾಡಿದಾಗ ಸತ್ಯಾಂಶ ಹೊರಬಂದಿದೆ. ಮತ್ತು ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡುವಾಗ ನಮಗೆ ಗೊತ್ತಾಯಿತು, ಇವರು ಕೆನಾಲಲ್ಲಿ 3 ಜನ ಅವರಿಗೆ ಇನಿಷಿಯಲಿ ಪುಷ್ ಮಾಡಿದ್ದಾರೆ. ಬೇರೆ ಪಬ್ಲಿಕ್ ಗೊತ್ತಾದ ನಂತರ ಅವರೇ ಇವರಿಗೆ ಸೇವ್ ಮಾಡಿದ್ದಾರೆ. ಆದರೆ ಇಲ್ಲಿ ಬನಟ್ಟಿಯಿಂದ ಗೋಕಾಕ್ ಕಡೆ ಹಾಸ್ಪಿಟಲಿಗೆ ಹೋಗುವಾಗ ನಮಗೆ ಅನುಮಾನ ಇದೆ ಅವರು ಇವ್ರದ್ದು ಮರ್ಡರ್ ಮಾಡಿದ್ದಾರೆ. ಇದು ಆಧಾರ ಬೇಸಿಸ್ ಮೇಲೆ ನಾವು ಈಗಾಗಲೇ FIR ರಿಜಿಸ್ಟರ್ ಮಾಡಿದ್ದೀವಿ. ಟೋಟಲ್ ಗಾಡಿಯಲ್ಲಿ ಬನಟ್ಟಿಯಿಂದ ಗೋಕಾಕ್ ಹೋಗುವ ಗಾಡಿಯಲ್ಲಿ 6 ಜನ ಇದ್ದು, ಅದರಲ್ಲಿ 5 ಜನ ಮೇನ್ ಆರೋಪಿ ಎಲ್ಲ ಅರೆಸ್ಟ್ ಆಗಿದ್ದಾರೆ. ಇನ್ನೊಬ್ರು ಡ್ರೈವರ್ ಅರೆಸ್ಟ್ ಆಗಬೇಕು, ಅದನ್ನು ಕೂಡ ಆದಷ್ಟು ಬೇಗ ನಾವು ಪತ್ತೆ ಹಚ್ತೀವಿ. ಅಜ್ಜಿಯ ಅಣ್ಣನ ಮಕ್ಕಳಾದ ಸದಪ್ಪ, ಸಿದ್ದಪ್ಪ, ಪರಪ್ಪ, ಮಲ್ಲಪ್ಪ, ಶೋಭಾ ಎಂಬುವರು ಈ ಕೃತ್ಯ ಎಸಗಿದ್ದಾರೆಂದು ತಿಳಿದು ಬಂದಿದೆ. ಈಗಾಗಲೇ 6 ಜನರ ವಿರುದ್ಧ FIR ದಾಖಲಾಗಿದೆ. 5 ಜನ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಟ್ನಲ್ಲಿ ದಾನಕ್ಕೆ ಹೆಸರಾದ ದಾನಜ್ಜಿ ಎಂದೇ ಹೆಸರಾದ ಅಲ್ಲಂಪ್ರಭು ದೇವರ ದೈವ ಭಕ್ತೆ ಇಡೀ ವಯಸ್ಸಿನಲ್ಲಿ ಈ ರೀತಿ ಕೊಲೆಯಾಗಿದ್ದು ವಿಪರ್ಯಾಸವೇ ಸರಿ ಕಣ್ರಿ. ಅಜ್ಜಿಯನ್ನ ಕಳೆದುಕೊಂಡ ದೇವಸ್ಥಾನದ ಭಕ್ತರು ಇದೀಗ ಮಮ್ಮಲ ಮರುಗುವಂತಾಗಿದೆ. ಬಿಗ್ ಟಿವಿ ಕರ್ನಾಟಕ ತೇರ್ದಾಳ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.